2.5 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದವರು 4 ದಿನದ ಹಿಂದೆ ಕದ್ದು ಮುಚ್ಚಿ ಮದುವೆ ಆಗಿದ್ರು. ಮನೆ ಬಿಟ್ಟು ಬಂದು ಹೊಸ ಗೂಡು ಕಟ್ಕೊಂಡವರಿಗೆ ಹೆಣ್ಣೆತ್ತವರೇ ವಿಲನ್ ಆಗಿದ್ದಾರೆ. ನಿಮ್ಮ ಜೀವ ತೆಗಿತೀವಿ ಅಂತ ಬೆದರಿಕೆ ಹಾಕ್ತಿದಾರಂತೆ. ಹೀಗಾಗಿ ದಿಕ್ಕು ಕಾಣದಂತಾಗಿರೋ ಪ್ರೇಮಿಗಳು ಪೊಲೀಸರ ಮೊರೆ ಹೋಗಿದ್ದಾರೆ. ಇಷ್ಟಪಟ್ಟು ಮದ್ವೆ ಆದ್ವಿ. ಬಟ್ ಆದ್ರೆ ಅಪ್ಪ ಅಮ್ಮನ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಕೊಡ್ತಿದ್ದಾರೆ. ಅಪ್ಪ ಅಮ್ಮ ಏನ್ ಮಾಡಿದ್ರು ಎಲ್ಲಿರೋಕ್ಕೂ ಆಗ್ತಾ ಇಲ್ಲ. ಕೊಲೆ ಬೆದರಿಕೆ ಎಲ್ಲಾ ಬೆದರಿಕೆನೂ ಆಗ್ತಿದ್ದಾರೆ. ನಾವು ಬಂದ್ರೆ ಕೊಚ್ಚಾಗ್ತೀವಿ, ಕಡ್ದಾಗ್ತಿದೀವಿ. ನಮ್ಗೆ ಇಲ್ಲಿಂದ ಹೋಗಕ್ಕೂ ತುಂಬಾ ರಕ್ಷಣೆ ಬೇಕು. ನಮ್ಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತಾರೆ. ಆದ್ರೆ ಇದೆಲ್ಲ ಸಿನಿಮಾ ಸಾಂಗ್ಗೆ ಮಾತ್ರ ಸರಿ ಬಿಡಿ. ಯಾಕಂದ್ರೆ ನಿಜ ಜೀವನಕ್ಕೂ ಸಿನಿಮಾ ಸಾಂಗೂ ತುಂಬಾನೇ ವ್ಯತ್ಯಾಸವಿದೆ. ಇವರಿಬ್ರು ಕೂಡ ಇದೇ ಪ್ರೀತಿ ಹಿಂದೆ ಬಿದ್ದು ಕಣ್ಣೀರಿಡ್ತಿದ್ದಾರೆ. ಪ್ರೀತಿಯೇ ಉಸಿರು, ಪ್ರೀತಿಯೇ ಹಸಿರು ಅಂತ ಕದ್ದು ಮುಚ್ಚಿ ಮದುವೆಯಾದವರಿಗೆ ಹೆಣ್ಣು ಹೆತ್ತವರೇ ವಿಲನ್ ಆಗಿದ್ದಾರಂತೆ. ನಮ್ಮನೆ ಮಗಳನ್ನ ಮದುವೆಯಾದ ನಿನ್ನ ಕಥೆ ಮುಗಿಸ್ತೀವಿ ಅಂತ ಜೀವ ಬೆದರಿಕೆ ಹಾಕಿದ್ದಾರಂತೆ. ಇದರಿಂದ ಬೆಚ್ಚಿ ಬಿದ್ದ ಜೋಡಿ ಹಕ್ಕಿಗಳು ಮೈಸೂರು ಪೊಲೀಸರ ಮೊರೆ ಹೋಗಿವೆ. ಪ್ರೀತಿಸಿ ಮದುವೆಯಾದವರಿಗೆ ಹೆಣ್ಣೆತ್ತವರೇ ವಿಲನ್. ಹುಡುಗನಿಗೆ ಬೆದರಿಕೆ, ಜೋಡಿ ಹಕ್ಕಿ ಖಾಕಿ ಮೊರೆ. ಈ ಹೆಣ್ಮಗಳ ಹೆಸರು ಕೃಪಾ, ಈತ ಧರಣೇಶ್. ಇಬ್ಬರೂ ಕೂಡ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನವರು. ಕೃಪಾಳದ್ದು ಸಂಗನಹಳ್ಳಿ ಆದ್ರೆ ಧರಣೇಶ್ನದ್ದು ಸೀಗೇನಹಳ್ಳಿ. ಎರಡೂ ಊರು ಅಂಟ್ಕೊಂಡೇ ಇವೆ. ಹೀಗಾಗಿ ಇಬ್ಬರ ಮಧ್ಯೆ ಪ್ರೀತಿ ಚಿಗುರೊಡೆದಿತ್ತು. ಕೃಪಾ ಬೆಂಗಳೂರಲ್ಲಿ ಬಿಕಾಂ ಓದ್ತಿದ್ರೆ ಧರಣೇಶ್ ಊರಲ್ಲೇ ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡಿದ್ದ. 2 ವರ್ಷದಿಂದ ಪ್ರೀತಿಯಲ್ಲಿ ಬಿದ್ದವರು ಮನೆಯವರನ್ನ ಒಪ್ಪಿಸಿ ಮದುವೆ ಆಗಬೇಕು ಅಂತ ಕನಸು ಕಂಡಿದ್ರು. ಆದ್ರೆ ಇತ್ತೀಚೆಗೆ ಮಗಳ ಪ್ರೀತಿ ವಿಷಯ ಕೃಪಾ ಮನೆಯವರಿಗೆ ಗೊತ್ತಾಗ್ತಿದ್ದಂತೆ ಕೆರಳಿ ಕೆಂಡವಾಗಿದ್ರು. ಯಾವುದೇ ಕಾರಣಕ್ಕೂ ಧರಣೇಶ್ಗೆ ಕೊಟ್ಟು ಮದುವೆ ಮಾಡಲ್ಲ ಅಂದಿದ್ರು. ಆದ್ರೆ ಜೀವಕ್ಕೆ ಜೀವ ಅಂತ ಪ್ರೀತಿ ಮಾಡ್ತಿದ್ದರಿಂದ ಒಬ್ಬರನ್ನೊಬ್ಬರು ಬಿಟ್ಟಿರೋದಕ್ಕೆ ರೆಡಿ ಇರಲಿಲ್ಲ. ಇತ್ತ ಮನೆಯವರೂ ಒಪ್ತಿರಲಿಲ್ಲ. ಹೀಗಾಗಿ 4 ದಿನದ ಹಿಂದೆ ಮನೆ ಬಿಟ್ಟು ಬಂದವರು ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯ ಮಹದೇಶ್ವರ ದೇವಸ್ಥಾನದಲ್ಲಿ ಮದುವೆಯಾಗಿದ್ರು. ಯಾವಾಗ ಈ ವಿಷಯ ಕೃಪಾ ಪೋಷಕರಿಗೆ ಗೊತ್ತಾಯ್ತೋ ಹುಡುಗನ ಕಥೆ ಮುಗಿಸ್ತೀವಿ ಅಂತ ಬೆದರಿಕೆ ಹಾಕ್ತಿದ್ದಾರಂತೆ. ಮೊನ್ನೆ 13ನೇ ತಾರೀಕು ಕೆಆರ್ ಪೇಟೆಯಲ್ಲಿ ಮದುವೆ ಆಗಿದ್ದೀವಿ. ಮನೆಯವರು ತುಂಬಾ ವಿರೋಧ. ನಮ್ಮ ಫ್ಯಾಮಿಲಿಲಿ ತುಂಬಾ ಒಪ್ಕೊಂಡಿದ್ದಾರೆ. ನಮ್ಮ ಫ್ಯಾಮಿಲಿ ಯಾವ್ದು ಪ್ರಾಬ್ಲಮ್ ಇಲ್ಲ. ಹುಡುಗಿರ್ ಫ್ಯಾಮಿಲಿಯಲ್ಲಿ ತುಂಬಾನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಫ್ಯಾಮಿಲಿ ಟಾರ್ಗೆಟ್ ಮಾಡಿದ್ದಾರೆ. ನಾವು ಎಲ್ಲೋ 3 ದಿವಸದಿಂದ ಎಲ್ಲೂ ಆಚೆ ಓಡಾಡಕ್ ಆಗ್ತಿಲ್ಲ. ಫೋನ್ ಎಲ್ಲ ಟ್ರಾಪ್ ಮಾಡಿದ್ದಾರೆ. ನಾವು ಯಾರಿಗೆ ಫೋನ್ ಮಾಡಿ ಒಂದು ಹೆಲ್ಪಿಂಗ್ ನೇಚರ್ ಕೇಳಿದ್ರು ಅವ್ರಿಗೆಲ್ಲ ಫೋನ್ ಮಾಡಿ ಬೇರೆ ಕಡೆಯಿಂದ ಟ್ರಾಪ್ ಮಾಡಿಸಿ ನಮ್ಮನ್ನ ಯಾರು ಹಿಂದೆ ಮುಂದೆ ಬರ್ದ ತರ ತೊಂದರೆ ಕೊಡ್ತಿದ್ದಾರೆ. ನಮ್ಗೆ ಇಲ್ಲಿಂದ ಹೋಗಕ್ಕೂ ತುಂಬಾ ರಕ್ಷಣೆ ಬೇಕು. ನಮ್ಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ. ಕೊಲೆ ಬೆದರಿಕೆ ಎಲ್ಲಾ ಬೆದರಿಕೆನೂ ಆಗ್ತಿದ್ದಾರೆ. ನಾವು ಬಂದ್ರೆ ಕೊಚ್ಚಾಗ್ತೀವಿ, ಕಡ್ದಾಗ್ತಿದೀವಿ ಅಂತ ಇವ್ರ ತಂದೆ ತಾಯಿ ಹೇಳ್ತಿದ್ದಾರೆ. ಮದುವೆಯಾಗಿ 4 ದಿನ ಆಗಿದೆ. ಆದ್ರೆ 1 ದಿನವೂ ನೆಮ್ಮದಿಯಾಗಿಲ್ಲ. ನಮ್ಮ ತಂದೆಯೇ ಕೊಲ್ಲೋ ಬೆದರಿಕೆ ಹಾಕ್ತಿದ್ದಾರೆ. ಹೀಗಾಗಿ ನಮಗೆ ರಕ್ಷಣೆ ನೀಡಿ ಅಂತ ಮೈಸೂರು ಪೊಲೀಸರ ಮುಂದೆ ಕೃಪಾ ಕಣ್ಣೀರಿಟ್ಟಿದ್ದಾಳೆ. ಇಬ್ರು ಇಷ್ಟಪಟ್ಟು ಮದ್ವೆ ಆದ್ವಿ. ಬಟ್ ಆದ್ರೆ ಅಪ್ಪ ಅಮ್ಮನ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಕೊಡ್ತಿದ್ದಾರೆ. ಅಪ್ಪ ಅಮ್ಮ ಇವ್ರ ಮನೇಲಿ ಒಪ್ಪಿದ್ದಾರೆ ನಮ್ಮನ್ನ. ಆದ್ರೂ ಇಲ್ಲಿ ತುಂಬಾ ಎಲ್ಲೂ ಇರೋಕ್ ಆಗ್ತಿಲ್ಲ. ಯಾರ್ದೇ ಫೋನ್ ಮಾಡಿದ್ರು ಕೂಡ ಇಮಿಡಿಯೇಟ್ ಆಗಿ ಟ್ರ್ಯಾಕ್ ಮಾಡ್ತಿದ್ದಾರೆ. ಏನ್ ಮಾಡಿದ್ರು ಎಲ್ಲಿರೋಕ್ಕೂ ಆಗ್ತಾ ಇಲ್ಲ. ಫ್ಯಾಮಿಲಿ ಫುಲ್ ಇದ್ ಮಾಡ್ತಿದ್ದಾರೆ. ಅಪ್ಪನ್ ಫ್ಯಾಮಿಲಿ, ಅಪ್ಪನ್ ಸ್ನೇಹಿತರುಗಳೆಲ್ಲ ಇವ್ನಿಗೆ ತುಂಬಾ ಇದ್ ಮಾಡ್ತೇವೆ, ಕೊಚ್ಚಾಕ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಇಷ್ಟಪಟ್ಟೆ ಮದ್ವೆ ಆಗಿರೋದು. ಒಟ್ನಲ್ಲಿ ಹೆತ್ತವರ ವಿರೋಧದ ಮಧ್ಯೆಯೂ ಪ್ರೀತಿಸಿ ಮದುವೆ ಆದವರು ಈಗ ಕಣ್ಣೀರಿಡ್ತಿದ್ದಾರೆ. ಪೊಲೀಸರ ಮೊರೆ ಹೋಗಿರೋದ್ರಿಂದ ನವಜೋಡಿಗಳಿಗೆ ರಕ್ಷಣೆ ಸಿಗುತ್ತಾ? ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.